ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನೋಡಿ, ನೀವು ಧರಿಸಿದ ಉಂಗುರವೇ ನಿಮಗೆ ಪ್ರಗತಿಯನ್ನ ತಡೆಯುತ್ತಿರಬಹುದೇ? ಇದರ ಬಗ್ಗೆ ಒಮ್ಮೆ ಯೋಚಿಸಿದ್ದೀರಾ? ಅದೃಷ್ಟಕ್ಕಾಗಿ ಹಾಕಿಕೊಂಡ ಹರಳು ನಿಮಗೆ ಕೆಟ್ಟ ಕನಸು ಅಥವಾ ಅನಾರೋಗ್ಯ ತಂದು ಕೊಡುತ್ತಿದೆಯಾ? ಇದರ ಸಂಪೂರ್ಣವಾದ ಮಾಹಿತಿಗಾಗಿ ವಿಡಿಯೋ ಸೇವ್ ಮಾಡಿಕೊಳ್ಳಿ. ಜೊತೆಗೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ರತ್ನಗಳು ಕೇವಲ ಅಲಂಕಾರಿಕ ವಸ್ತುಗಳಲ್ಲ. ಇದು ಸರಿಯಾದ ಹರಳು ದರಿದ್ರವನ್ನು ಓಡಿಸುತ್ತದೆ, ತಪ್ಪು ಹರಳು ಇರೋ ಭಾಗ್ಯವನ್ನ ಕಸಿದುಕೊಳ್ಳುತ್ತದೆ. ಎಚ್ಚರವಾಗಿರಿ, ಪ್ರತಿಯೊಂದು ರತ್ನವು ನಿರ್ದಿಷ್ಟ ಗ್ರಹದ ಕಾಸ್ಮಿಕ್ ಕಿರಣಗಳನ್ನ ಹೀರಿಕೊಳ್ಳುತ್ತದೆ. ನೋಡಿ, ಮಾಣಿಕ್ಯವು ಸೂರ್ಯನ ಕಿರಣಗಳನ್ನ ಹೀರುತ್ತದೆ. ಮತ್ತೆ ನಿಮ್ಮ ಜಾತಕದಲ್ಲಿ ಸೂರ್ಯನು ಶತ್ರು ಸ್ಥಾನದಲ್ಲಿ ಇದ್ದರೆ ನೀವು ಮಾಣಿಕ್ಯ ಧರಿಸಿದಾಗ ಆ ನಕಾರಾತ್ಮಕ ಶಕ್ತಿ ನಿಮ್ಮ ದೇಹಕ್ಕೆ ನೇರವಾಗಿ ಕೋಪ ಅಥವಾ ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆಯ ಪತನಕ್ಕೆ ಕಾರಣವಾಗಬಹುದು. ನೀವು ಕೆಲಸದಲ್ಲಿ ಪದೇ ಪದೇ ಸೋಲುತ್ತಿದ್ದರೆ ಅಥವಾ ಹಣಕಾಸಿನ ನಷ್ಟ ಅನುಭವಿಸುತ್ತಿದ್ದರೆ ನೀವು ಧರಿಸಿರುವ ರತ್ನವು ನಿಮ್ಮ ಜಾತಕದ ಲಗ್ನಕ್ಕೆ ವಿರುದ್ಧವಾಗಿರಬಹುದು. ನಷ್ಟ ಅನುಭವಿಸುತ್ತಿದ್ದರೆ, ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ತೊಂದರೆಗಳನ್ನ ಎದುರಿಸುತ್ತಿದ್ದೀರಾ. ಇದರ ಒಂದು ಸಮಸ್ಯೆಗಳು ನೀವೇ ಸೃಷ್ಟಿ ಮಾಡಿಕೊಳ್ಳುತ್ತೀರಾ. ಮತ್ತೆ ರಾಹು ಮತ್ತು ಶನಿಯ ರತ್ನಗಳಾದ ಗೋಮೇಧಿಕ ಅಥವಾ ನೀಲಂ ರತ್ನವನ್ನು ಸರಿಯಾದ ಸಲಹೆ ಇಲ್ಲದೆ ಧರಿಸಿದರೆ ಅದು ಆರ್ಥಿಕ ದಿವಾಳಿತನಕ್ಕೆ ದಾರಿ ಮಾಡಿಕೊಡಬಹುದು. ತಪ್ಪು ಹರಳು ಧರಿಸಿದ 72 ಗಂಟೆಗಳಲ್ಲಿ ಅದರ ಪ್ರಭಾವ ಶುರುವಾಗುತ್ತದೆ. ನಿಮಗೆ ಅಕಾರಣವಾಗಿ ತಲೆನೋವು ಮತ್ತೆ ಆತಂಕ ಅಥವಾ ನಿದ್ರಾಹೀನತೆ ಉಂಟಾದರೆ ನೀವು ಧರಿಸಿರುವ ಹರಳು ನಿಮಗೆ ಮಾರಕವಾಗಿದೆ ಎಂದರ್ಥ. ವಿಶೇಷವಾಗಿ ಮಂಗಳನ ರತ್ನವಾದ ಹವಳವು ಕೂಡ ತಪ್ಪು ರಾಶಿಯವರು ಧರಿಸಿದರೆ ಅಪಘಾತಗಳಿಗೆ ಕಾರಣವಾಗಬಹುದು. ಯಾವುದೇ ಹರಳನ್ನು ಧರಿಸುವ ಮೊದಲು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಪರಿಶೀಲಿಸಿ ನಿಮ್ಮ ಯೋಗಕಾರಕ ಗ್ರಹದ ರತ್ನವನ್ನು ಮಾತ್ರ ಧರಿಸಬೇಕು. ಧರಿಸುವ ಮೊದಲು ಆ ಹರಳನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಒಂದು ರಾತ್ರಿ ಮಲಗಿ ನೋಡಿ. ಕೆಟ್ಟ ಕನಸುಗಳು ಬಂದರೆ ಆ ಹರಳು ನಿಮಗೆ ಸೂಕ್ತವಲ್ಲ ಎಂದು ತಿಳಿಯಿರಿ. ನೋಡಿದ್ರಲ್ಲ, ರತ್ನಗಳು ಅದೃಷ್ಟದ ಬೀಗದ ಕೈಗಳಾಗಬೇಕೇ ಹೊರತು ಅಪಾಯದ ಬಾಗಿಲುಗಳಾಗಬಾರದು. ಯಾರೋ ಹೇಳಿದರು ಎಂದು ಅಥವಾ ಯಾರೋ ಧರಿಸಿದ್ದಾರೆ ಎಂದು ನೀವು ಹರಳು ಧರಿಸಬೇಡಿ. ಈ ಮಾಹಿತಿ ನಿಮಗೆ ಎಚ್ಚರಿಕೆ ನೀಡಿದ್ದರೆ ಲೈಕ್ ಮಾಡಿ ಮತ್ತು ನೀವು ಯಾವ ಹರಳು ಧರಿಸಿದ್ದೀರಿ ಎಂದು ಕಾಮೆಂಟ್ ಮಾಡಿ. ಇನ್ನು ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಮತ್ತು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಕೆಳಗೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.